ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿಂದ ಮಹಾ ಸಂಚಿಕೆ 2ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ಧಾರ್ಥ ತುಂಬ ಕೋಪ ಮಾಡ್ಕೊಂಡು ನವೀನ ತನ್ನ ಮನೆಗೆ ಕರ್ಕೊಬರ್ತಾನೆ. ಕರ್ಕೊಬಂದ್ಬಿಟ್ಟು ಕ್ಯಾಶ್ ಬ್ಯಾಗ್ನ ತೊಗೊಂಡು ನವೀನ ಸಡನ್ನಾಗಿ ದುಃಖದಾಗ ಅವನು ಗೋಡೆಗೆ ಹೊಡ್ಕೊಬಿಡ್ತಾನೆ. ಅಲ್ಲಿದ್ದ ಸುಮಿತ್ರಾ, ವಿಮಲಾ, ಮುರಳಿ ಎಲ್ಲರೂ ಸಹ ತುಂಬ ಟೆನ್ಷನ್ ಮಾಡಿಕೊಂಡು ಯಾರಿದು ಈ ಹುಡುಗ ನಮ್ಮ ಮನೆಗೆ ಬಂದಿದ್ದಾನಲ್ಲ ಅಂತ ಟೆನ್ಷನ್ ಮಾಡ್ಕೊತಿರ್ತಾರೆ. ಆಗ ಸುಮಿತ್ರಾ ಬಂದು, ಏನಾಯಿತು ಸಿದ್ದು, ಯಾವ ಹುಡುಗ ಇದು ಯಾರಿದು ನಮ್ಮನೆ ಕರ್ಕೊಬಂದಿದ್ಯಾ ಅಂತ ಕೇಳಬೇಕಾದ್ರೆ, ಗೊತ್ತಾಗುತ್ತತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ದಶರಥ ಹತ್ರ ಹೋಗ್ಬಿಟ್ಟು ಸುಮಿತ್ರಾ ತುಂಬ ಟೆನ್ಷನ್ ಮಾಡ್ಕೊಂಡು, ಯಾರೀ ಹುಡುಗ, ಯಾಕ್ರಿ ನಮ್ಮನೆ ಕರ್ಕೊಬಂದಿದ್ದೀರಾ ಅಂದಾಗ, ಅತ್ತೆ ಮೊದಲು ನೀವು ಜೋನ ಕರೀರಿ ಅಂತ ಅಂದಾಗ, ಜ್ಯೋತಿಕಾ ಬಾಮ್ಮ ಬೇಗ ಅಂತ ಅಂದಾಗ, ಏನು ಮಾಮ್ ಅಂತ ಈಚೆ ಕಡೆ ಜ್ಯೋತಿಕಾ ಮತ್ತು ಪಾರಿಜಾತ ಬಂದ್ಬಿಟ್ಟು ಹಾಗೆ ನವೀನ್ ಮುಖ ನೋಡಿದ ತಕ್ಷಣ ಅವರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನವೀನ ನೋಡಿ ಅಂತೂ ಪಾರಿಜಾತ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಏನಿದು ಇವನು ಬಂದಿದ್ದಾನಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಜೋ ಇವನು ಯಾರು ಗೊತ್ತಾ, ನಿನ್ನ ಕಾರಿಂದ ದುಡ್ಡು ಕದ್ದಿದ್ದನು ಇವನೇ ಅಂತ ಹೇಳಿದಾಗ ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರು ಒಬ್ಬೊಬ್ಬರು ಮುಖನ ನೋಡ್ಕೊತಾ ಇರ್ತಾರೆ. ಈ ಕಡೆ ಸುಮಿತ್ರಾ, ವಿಮಲ ಎಲ್ಲರೂ ಸಹ ತುಂಬ ಟೆನ್ಷನ್ ಮಾಡಿಕೊಂಡು ಹಾಗೆ ಆ ಹುಡುಗನ ನೋಡ್ತಾ ಇರಬೇಕಾದ್ರೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಇವನಿಂದಲೇ ನಮ್ಮ ಮನೇಲಿ ಇಷ್ಟೊಂಥರ ರಾಧಾತರಣ ಆಗಿದ್ದು, ಮನೇಲೆಲ್ಲ ನೆಮ್ಮದಿ ಇಲ್ದಂಗೆ ಇವನಿಂದಲೇ ಹಾಳಾಗಿದ್ದು ಅಂತ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಜ್ಯೋತಿಕಾ ಬೇಕು ಅಂತ ಕೋಪ ಮಾಡಿಕೊಂಡು, ವಾಟ್ ಏನು ಹೇಳ್ತಿದ್ದೀಯ ಸಿದ್ದು, ಇವನ ನನ್ನ ಬ್ಯಾಗಿಂದ ದುಡ್ಡು ಕದ್ದಿದ್ದು, ನನ್ನ ಕಾರಲ್ಲಿರೋ ಬ್ಯಾಗ್ನ ಕತ್ಕೊಂಡು ಹೋಗಿದ್ದು ಅಂತ ಕೋಪ ಮಾಡ್ಕೊಬಂದು ನವೀನ್ ಕೆನ್ನೆಗೆ 2 ಏಟನ್ನ ಹೊಡಿತಾ ಇರ್ತಾಳೆ. ಹೊಡೆದ್ಬಿಟ್ಟು ಹೇಳ್ತಾ ಇರ್ತಾಳೆ, ಅಲ್ಲ ನೋಡೋಕ್ಕೆ ಕಾಲೇಜ್ ಹುಡುಗನ ಥರ ಇದೆಯಾ, ನಿನಗೆ ನಾಚಿಕೆ ಆಗಲ್ವ, ಈ ಥರ ಕಳ್ತನ ಮಾಡ್ತಿದೀಯಾ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥನ ಮತ್ತೆ ಹೇಳ್ತಾ ಇರ್ತಾನೆ, ಹೌದು ಜೋ, ನಿನ್ನ ಕಾರಿಂದ ದುಡ್ಡು ಕದ್ದಿದ್ದು ಇವನೇ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಕೋಪ ಮಾಡ್ಕೊಂಡು ನವೀನ್ನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಇವ್ನು ಮಾಡಿರೋ ಕೆಲಸದಿಂದ ನಮ್ಮ ಶಾರದಾ ಮನೆಯವ್ರ ಮುಂದೆ ತಲೆ ತೆಗೆಸೋಗಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರನು ಸಹ ಕೋಪ ಮಾಡಿಕೊಂಡು, ಹೇಗೋ ಮನಸ್ಬತ್ತು ನಿನಗೆ, ಬೇರೆಯವ್ರ ದುಡ್ಡನ್ನ ಕದ್ದು ತಿನ್ನಕ್ಕೆ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಚಿಕ್ಕ ವಯಸ್ಸಿನಲ್ಲಿ ಈ ಥರ ನೀವು ಕಳ್ತನ ಮಾಡ್ತಾ ಇದ್ರೆ ರೋಡ್ ಮೇಲೆ ತಿರುಗಕ್ಕೂ ಸಹ ನಾಳೆ ಮುಂಚೆ ಜನಗಳಿಗೆ ತುಂಬ ಭಯ ಆಗುತ್ತೆ ಕಂಡ್ರು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಮಲನು ಸಹ, ಸರಿಯಾಗಿ ಹೇಳ್ದೆ ಸುಮಿತ್ರ ನೀನು, ಇವನೇ ಹೀಗೆ ಅಂತ ಅಂದರೆ ಇನ್ನು ಮನೆಯವರೆಲ್ಲ ಯಾವ ರೀತಿನೋ ಗೊತ್ತಿಲ್ಲ, ಇವನಿಗೆ ಒಳ್ಳೆ ಸಂಸ್ಕಾರನ ಇವ್ರ ಮನೇಲಿ ಹೇಳ್ಕೊಟ್ಟಿಲ್ಲ ಅಂತ ಅನಿಸುತ್ತೆ, ಇವ್ರ ಕುಟುಂಬರೆಲ್ಲ ಮೇ ಬಿ ಕಳ್ಳರೇ ಇರ್ಬೋದು ಅಂತ ಅಂದಾಗ ಪಾರಿಜಾತ ಮತ್ತು ಜ್ಯೋತಿಕಾಗೆ ತುಂಬ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ತುಂಬ ಕೋಪ ಬರ್ತಾ ಇರುತ್ತೆ. ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಇವನೇ ಈ ಥರ ತಿರುಗ್ತಿದ್ದಾನಲ್ಲ, ಇವ್ರ ಅಪ್ಪ ಅಮ್ಮ ಇನ್ಯಾವ ಬುದ್ಧಿ ಕಲಿಸಿರ್ಬೇಕು, ಇವನು ಕೆಲಸನೇ ಇದೆ ಅನಿಸುತ್ತೆ, ಕಂಡನ ಮನೆಗೆ ಕನ್ನ ಹಾಕೋದೇ ಇವ್ನ ಕೆಲಸ ಇರ್ಬೋದು ಅಂತ ಹೇಳ್ತಾ ಇರಬೇಕಾದ್ರೆ ಮುರಳಿ ಸಹ ಮತ್ತೆ ಹೇಳ್ತಾ ಇರ್ತಾನೆ, ಇವನಿಗೆ ನಾಚಿಕೆ ಆಗಬೇಕು, ಈ ಥರ ಎಲ್ಲ ಮಾಡ್ತಿದ್ದಾನಲ್ಲ, ಇವ್ರ ತಂದೆ ತಾಯಿಗೆ ಅಂತೂ ಮೊದಲು ನಾಚಿಕೆ ಆಗಬೇಕು ಅಂತ ಬೈತಾ ಇರಬೇಕಾದ್ರೆ ಅವ್ನ ಮಾತನ್ನ ಕೇಳಿಕೊಂಡು ಈ ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ಇವ್ರ ವಂಶನೇ ಏನೋ ಕಳ್ಳರ ವಂಶ ಇರ್ಬೋದು, ಅದಕ್ಕೆ ಇವನು ಇಂಥ ಬುದ್ಧಿ ಕಲ್ತಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾಳೆ, ಸಿದ್ದು ಮೊದಲು ನೀನು ಪೊಲೀಸ್ಗೆ ಕಾಲ್ ಮಾಡು, ಅವ್ರು ಬಂದು ವಿಚಾರಿಸ್ಕೊಳ್ಳಿ, ಇಂಥವ್ರು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಜನಗಳಿಗೆ ಹೋಗೋಕ್ಕೂ ಸಹ ಭಯ ಆಗ್ತಾ ಇರುತ್ತೆ, ಒದ್ದು ಇವನನ್ನ ಎಳ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನ ಕೇಳಿ ಈ ಕಡೆ ನವೀನ್ ಮತ್ತು ಪಾರಿಜಾತ ಜ್ಯೋತಿಕಾಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಮೊದಲು ಪೊಲೀಸ್ಗೆ ಕಾಲ್ ಮಾಡು ಸಿದ್ದು, ಬಂದು ಇವನನ್ನ ಎಳ್ಕೊಂಡು ಹೋಗ್ಲಿ ಅಂತ ಅಂದಾಗ ವಿಮಲ, ಹೌದು ಸಿದ್ದು ಕಾಲ್ ಮಾಡು, ಇಂಥವ್ರಿಗೆ ಬೆಂಡೆತ್ತಿದ್ರೆ ಬುದ್ಧಿ ಕಲಿಯೋದು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕಣ್ಣು ಮಿಟಕಿಸ್ತಾ ಇರ್ತಾಳೆ ಜ್ಯೋತಿಕಾ, ಕಾಲಿಗೆ ಬೀಳು ಅಂತ ಹೇಳ್ತಾ ಇರಬೇಕಾದ್ರೆ ಇವನು ಸಡನ್ನಾಗಿ, ಅಕ್ಕ ಪ್ಲೀಸ್ ಪೊಲೀಸಿಗೆ ಕಾಲ್ ಮಾಡಿಬಿಡಿ ಅಕ್ಕ, ನಂದು ತಪ್ಪಾಯಿತು, ನನ್ನ ಬಿಟ್ಬಿಡಿ ಅಂತ ಹೋಗ್ಬಿಟ್ಟು ಜ್ಯೋತಿಕಾ ಕಾಲಿಗೆ ಬಿದ್ದುಬಿಡ್ತಾನೆ. ಅಕ್ಕ ಪ್ಲೀಸ್ ಅಕ್ಕ, ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಅಕ್ಕ, ಕಾಲೇಜ್ ಫೀಸು ಕಟ್ಟೋಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಅದಕ್ಕೆ ಇಂಥ ಕೆಲಸನ ಮಾಡಿಬಿಟ್ಟೆ, ಇನ್ಯಾವತ್ತೂ ಲೈಫಲ್ಲಿ ಮಣ್ಣು ತಿನ್ನೋ ಕೆಲಸ ಮಾಡಲ್ಲ, ಪ್ಲೀಸ್ ಅಕ್ಕ ನನ್ನ ಬಿಟ್ಬಿಡು ಅಕ್ಕ ಅಂತ ಕೇಳ್ತಾ ಇರಬೇಕಾದ್ರೆ ಪಾರಿಜಾತ ಮಾತ್ರ ಒಳಗೆ ತುಂಬ ದುಃಖ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ನವೀನ್ನ ಕ್ಷಮಿಸ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಅವನ ಕಾಲರ್ ಇಟ್ಕೊಂಡು ಹೇಳ್ತಾ ಇರ್ತಾನೆ, ನೀನು ಕ್ಷಮೆ ಕೇಳಬೇಕಾಗಿರೋದು ಇವಳ ಹತ್ರ ಅಲ್ಲ, ಇನ್ನೊಬ್ರ ಹತ್ರ ಇರು ಅಂತ ಅಂದ್ಬಿಟ್ಟು ಜಲಜ ಶಾರದವ್ರನ್ನ ಕರಿ ಅಂತ ಹೇಳ್ತಾನೆ. ಈ ಕಡೆ ಜಲಜ ಶಾರದವ್ರನ್ನ ಕರೆಯೋಕ್ಕೆ ಅಂತ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಕಿಚನ್ನಲ್ಲಿ ಶಾರದಾ ತರಕಾರಿ ಕಟ್ ಮಾಡಿಕೊಂಡು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ದೀಪು ಪುಟ್ಟ ಆಟ ಆಡ್ತಾ ಇರ್ತಾಳೆ. ಅವಳು ತರಕಾರಿ ಕಟ್ ಮಾಡಿದ ಸಿಪ್ಪೆ ಎಲ್ಲನೂ ಸಹ ಮೀಸೆ ಥರ ಮಾಡ್ಕೊಬಿಟ್ಟು ಮುಖಕ್ಕೆ ಅಂಟಿಸ್ಕೊಬಿಟ್ಟು, ಅಮ್ಮ ನನ್ನನ್ನು ನೋಡಮ್ಮ, ನಾನು ಸಿದ್ದು ಫ್ರೆಂಡ್ ಥರ ಕಾಣ್ತಾ ಇದ್ದೀನಲ್ವ, ಇವಾಗ ನಾನೇ ನಿನ್ನ ಫ್ರೆಂಡು ಸಿದ್ದು ಅಂತ ಅನ್ಕೋ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಆವಾಗ ದೀಪು ಪುಟ್ಟ ಒಂದು ಆ್ಯಕ್ಟ್ ಮಾಡ್ತಾ ಇರ್ತಾಳೆ, ಶಾರದಾ ಅವರೇ ನನಗೊಂದು ಲೋಟ ಕಾಫಿ ಮಾಡಿಕೊಡ್ತೀರಾ ಅಂತ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಅವಳು ಏನು ಮಾತಾಡ್ದಾನೆ ತನ್ನ ಪಾಡಿ ತಾನು ಇದ್ಬಿಟ್ಟು, ನೋಡು ಪುಟ್ಟ ಇದೆಲ್ಲ ಆಟಾಡಬೇಡ, ಹೋಗಿ ನಿನ್ನ ಪಾಡಿ ನೀನು ಆಚೆ ಕಡೆ ಆಟಾಡೋಗು ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಅಮ್ಮ ನಿನಗೆ ನಗುನೇ ಬರಲಿಲ್ವಾ, ನಾನು ಇಷ್ಟೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಯಾಕೆ ನೀನು ನಗ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾಳೆ.
ಹಾಗೆ ಮತ್ತೆ ಶಾರದಾ ಹೇಳ್ತಾಳೆ, ಇಲ್ಲಿರೋ ಕಸ ಎಲ್ಲ ತಗೊಂಡೋಗಿ ಆಚೆ ಎಸಿ ದೀಪು ಅಂತ ಹೇಳ್ತಾ ಇರಬೇಕಾದ್ರೆ ದೀಪು ಮಾತ್ರ ತುಂಬ ಬೇಜಾರು ಮಾಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಜಲಜ ಬಂದು, ಶಾರದಕ್ಕ ನಿಮ್ಮನ್ನ ಯಜಮಾನ್ರು ಕರಿತಾ ಇದ್ದಾರೆ ಅಂತ ಅಂದಾಗ ಶಾರದನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಅವಾಗ ಕಣ್ಣೀರು ಹಾಕೊಂಡು, ಅಯ್ಯೋ ಮತ್ತೇನಾದರೂ ತಪ್ಪಾಯ್ತಾ, ಏನು ಕರಿತಾ ಇದ್ದಾರೆ, ಯಾಕೆ ಕರಿತಿದ್ದಾರೆ ಅನ್ಬೇಕಾದ್ರೆ, ಅಷ್ಟೊಂದೆಲ್ಲ ಟೆನ್ಷನ್ ತಗೋಬೇಡಿ, ಯಾವತ್ತೂ ಸಹ ಸಿದ್ದು ಅಣ್ಣ ನಿಮಗೆ ಒಳ್ಳೇದನ್ನೇ ಮಾಡ್ತಾರೆ ಬನ್ನಿ ಅಂತ ಅಂದಾಗ, ಏನಾಗಿರ್ಬೋದು ಅಂತ ನೋಡೋಕ್ಕೆ ಓಡೋಡಿ ಶಾರದಾ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದ ತಕ್ಷಣ ಸಿದ್ದು ನವೀನ ಕಾಲಲ್ಲಿ ಹಿಡ್ಕೊ ಬಂದ್ಬಿಟ್ಟು, ನೋಡು ನೀನು ಕ್ಷಮೆ ಕೇಳಬೇಕಾಗಿರೋದು ಅವಳನ್ನಲ್ಲ ಇವ್ರನ್ನ ಕೇಳಬೇಕು, ನಿನ್ನಿಂದ ಇವರು ಮನೇಲಿ ನೋವು ಪಡ್ತಾ ಇರೋದು ಅಂತ ಹೇಳ್ತಾ ಇರ್ತಾನೆ. ಆಗ ನವೀನ ಇದ್ದನು, ಮೇಡಮ್ ನನ್ನ ದಯವಿಟ್ಟು ಕ್ಷಮಿಸಿ, ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಏನೋ ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ, ಮೊದಲು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ದೂಕ್ ಬಿಡ್ತಾನೆ. ಆಗ ನವೀನು ಕೆಳಗೆ ಬಿದ್ದದನ್ನು ನೋಡಿ ಪಾರಿಜಾತ ಮತ್ತು ಜ್ಯೋತಿಕಾ ತುಂಬ ಹೊಟ್ಟೆ ಉರ್ಕೊತಾ ಇರ್ತಾರೆ. ಅವಾಗ ಕಾಲಿಗೆ ಬಿದ್ದುಬಿಟ್ಟು ಕೇಳ್ತಾ ಇರ್ತಾನೆ, ಕೈ ಮುಗಿದು ದಯವಿಟ್ಟು ನನ್ನನ್ನು ಕ್ಷಮಿಸಿ, ಮಣ್ಣು ತಿನ್ನೋ ಕೆಲಸ ಮಾಡಿದೆ ಮೇಡಮ್, ಇನ್ಯಾವತ್ತೂ ಸಹ ನಾನು ಇಂಥ ತಪ್ಪು ಮಾಡಲ್ಲ ಅಂತ ಕೈ ಮುಗಿದು ಕೇಳ್ತಾ ಇರಬೇಕಾದ್ರೆ ಶಾರದಾ ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದಾ ಅವರೇ, ನೀವು ಮಾಡಿಲ್ಲದ ತಪ್ಪಿಗೆ ತನ್ನ ತಪ್ಪು ನಾನೇ ಮಾಡಿದ್ದು ಅಂತ ಒಪ್ಕೊಂಡು ಮನೆಯವರ ದೃಷ್ಟಿಲಿ ಕೆಟ್ಟವರಾಗಿದ್ದೀರಾ. ಆದರೆ ನಿಜವಾಗ್ಲೂ ತಪ್ಪು ಮಾಡಿದ್ದು ಇವನು, ದುಡ್ಡನ್ನ ಎಲ್ಲ ಹೊತ್ಕೊಂಡು ಹೋಗಿದ್ದು ಇವನು ಕಾರಿಂದ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಅವ್ನ ಮುಖನ ಏನು ನೋಡ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಅವತ್ತೊಂದಿನ ಪಿಜ್ಜಾ ಡೆಲಿವರಿ ಮಾಡ್ತಾ ಇರಬೇಕಾದ್ರೆ ಇವರು ನಮ್ಮ ಅಕ್ಕ ಇಂಥ ಅಕ್ಕ ಬೀದಿಲಿರೋ ಫುಡ್ಡೆಲ್ಲ ತಿಂತಾರ ಅಂತ ಮಾತಾಡಬೇಕಾದ್ರೆ ಇವನನ್ನ ಅಲ್ಲಿ ನೋಡಿರ್ತಾಳೆ. ಆಗ ನೆನಪು ಮಾಡ್ಕೋತಾ ಇರ್ತಾಳೆ, ಅಕ್ಕ ಅಕ್ಕ ಅಂತ ಅಂದ್ಬಿಟ್ಟು ಜ್ಯೋತಿಕಾ ಅವರಿಗೆ ಇಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನಲ್ಲ ಛೇ ಅಂತ ತನ್ನ ಮನಸ್ಸಲ್ಲಿ ಹಾಗೆ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಸಿದ್ದು ಎಷ್ಟು ಅಂತ ಮಾತಾಡ್ತಿದ್ದೀಯ ಸಿದ್ದು, ಮೊದಲು ಇಂಥವ್ರನ್ನ ಎಲ್ಲಿಡಬೇಕು ಅಲ್ಲೇ ಇಡು, ಪೊಲೀಸರಿಗೆ ಕಾಲ್ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದಶರಥನು ಸಹ ಹೌದು ಇಂಥವ್ರನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು, ಕಾಲ್ ಮಾಡು ಸಿದ್ದು ಅಂತ ಅನ್ಬೇಕಾದ್ರೆ ಸಿದ್ದು ಇನ್ನೇನು ಕಾಲ್ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಬೇಗ ಓಡ್ ಬಂದ್ಬಿಟ್ಟು ಜ್ಯೋತಿಕಾ, ಡ್ಯಾಡ್ ಪ್ಲೀಸ್ ಡ್ಯಾಡ್ ಇವನಿಗೆ ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಇಟ್ಕೊಡ್ಬೇಡಿ, ಯಾಕೆಂತಂದರೆ ಓದೋ ಹುಡುಗ ದುಡ್ಡನ್ನ ಏನಕ್ಕೆ ಕದ್ದಿದ್ದಾನೆ ಅಂತ ಹೇಳಿದ್ನಲ್ವಾ, ಏನು ಎಜುಕೇಷನ್ ಪ್ರಾಬ್ಲಮ್ ಇರೋದಕ್ಕೋಸ್ಕರ ಈ ಥರ ಮಾಡಿದ್ದಾನೆ, ಅವನ ಭವಿಷ್ಯನೇ ಹಾಳಾಗುತ್ತೆ, ಡ್ಯಾಡ್ ಬಿಟ್ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾರೆ. ಆದರೆ ವಿಮಲ ಮಾತ್ರ ಹೇಳ್ತಾ ಇರ್ತಾಳೆ, ಅಲ್ಲ ಜ್ಯೋತಿಕಾ ಏನು ಅಂತ ಮಾತಾಡ್ತಿದ್ಯಾ, ಇದರಿಂದ ನಮ್ಮ ಶಾರದಾ ಎಷ್ಟು ನೋವು ಪಟ್ಟಿದ್ದಾಳೆ, ಅದು ನಿನಗೂ ಗೊತ್ತು, ಮನೆಯವರಿಂದ ಎಷ್ಟು ಅವಮಾನ ಪಡ್ತಾ ಇದ್ಲು ಅದನ್ನು ನೋಡಿದ್ಯಾ, ಇಂಥವ್ರನ್ನ ಸುಮ್ಮನೆ ಬಿಡಬೇಕಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ಜ್ಯೋತಿಕಾ ಈ ಥರ ಮಾತಾಡ್ತಾ ಇದ್ದೀರಿ, ಇಂಥವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ಬೇಕು ಅನ್ಬೇಕಾದ್ರೆ ಸುಮಿತ್ರನು ಸಹ, ಏನು ಜ್ಯೋತಿಕಾ ನೀನು ಈ ಥರ ಮಾತಾಡ್ತಿದ್ಯಾ, ಇಂಥವ್ರಿಗೆಲ್ಲ ನಾವು ಕ್ಷಮಿಸ್ಬಿಟ್ರೆ ಕ್ಷಮೆಗೆ ಅರ್ಥನೇ ಇರಲ್ಲ, ಇಂಥವ್ರನ್ನ ಬೀದಿಲೇ ಬಿಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರ ಕೋಪ ಮಾಡ್ಕೊಂಡು, ಸಂಸ್ಕಾರ ಇರೋರು ಯಾರಾದರೂ ಇಂಥ ಕೆಲಸ ಮಾಡ್ತಾ ಇದ್ದಾರಾ, ನನಗೆ ಬರೋ ಕೋಪಕ್ಕೆ ಎರಡು ಬಾರಿಸ್ಬೇಕು ಅನ್ನೋವಷ್ಟು ಸಿಟ್ಟು ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಈ ರೀತಿ ಮಾತಾಡ್ತಿರೋದನ್ನು ನವೀನ ಕೇಳ್ಕೊಬಿಟ್ಟು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಹೆಂಗಸಿಗೆ ಎಷ್ಟು ಕೊಬ್ಬಿದೆ, ನನ್ನನ್ನು ಒಂದ್ಸಲ ಬಿಟ್ಟು ನೋಡಿ, ಆಮೇಲೆ ಗಾಯ ಆಗಿರೋ ಹುಲಿ ಥರ ಬಂದು ನಿಮ್ಮನ್ನೆಲ್ಲ ಯಾವ ರೀತಿ ನಾನು ಗೆಬ್ರುತ್ತೀನಿ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ. ಇನ್ನೊಂದು ಕಡೆ ಹಾಗೆ ನವೀನ ಗುರಾಯಿಸಿದ್ದನ್ನು ನೋಡಿ ಕೋಪ ಮಾಡಿಕೊಂಡು ಈ ಕಡೆ ಸುಮಿತ್ರ ಕೆನ್ನೆಗೆರಡು ಒದೆ ಕೊಟ್ಬಿಡ್ತಾಳೆ. ಅವನು ಅಮ್ಮ ಅಂದ ತಕ್ಷಣ ಈ ಕಡೆ ಪಾರಿಜಾತನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಹಾಗೆ ಒದೆ ಕೊಟ್ಬಿಟ್ಟು, ಏನು ಆ ಥರ ಗುರಾಯಿಸ್ತಾ ಇದೆಯಾ, ನಿನಗೆ ನಾಚಿಕೆ ಆಗಲ್ವೇನೋ, ಯಾರೋ ಕಷ್ಟಪಟ್ಟು ದುಡ್ದಿದ್ದನ್ನ ನೀನು ಈ ರೀತಿ ಕತ್ಕೊಂಡು ಹೋಗ್ತಿದೆಯಲ್ಲ, ಇದರಿಂದ ನಮ್ಮ ಶಾರದಾ ಎಷ್ಟು ಅವಮಾನ ಪಡ್ತಾ ಇದ್ಲು ಗೊತ್ತೇನೋ, ಮನೆಯವರೆಲ್ಲ ಅವಳನ್ನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ, ಪ್ಲೀಸ್ ಬಿಟ್ಬಿಡು ಸುಮಿತ್ರ, ಅವ್ನು ಹೇಳ್ತಿದ್ದಾನಲ್ವ ತನ್ನ ತಪ್ಪಾಗಿದೆ ಅಂತ, ಮತ್ತೆ ಯಾಕೆ ಇಷ್ಟು ದೊಡ್ಡ ರಗಳೆ ಮಾಡ್ತಾ ಇದೆಯಾ, ಜ್ಯೋತಿಕೆ ಹೇಳ್ದಂಗೆ ಬಿಟ್ಬಿಡು ಅಂದಾಗ, ಪ್ಲೀಸ್ ಡ್ಯಾಡ್ ಫರ್ಗಿವ್ ಡ್ಯಾಡ್, ಇದನ್ನೆಲ್ಲ ಮರ್ತುಬಿಡಿ ಆಯಿತಾ, ಇಲ್ಲಿಗೆ ಬಿಟ್ಬಿಡಿ, ಕೋರ್ಟು ಕೇಸು ಪೊಲೀಸು ಇದೆಲ್ಲ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಈ ಕಡೆ ದಶರಥ ಹೇಳ್ತಾ ಇರ್ತಾನೆ, ಜೋ ಇಷ್ಟೊಂದು ಥರ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ ಅಂತ ಅನ್ಬೇಕಾದ್ರೆ ನಾವು ಇವನನ್ನ ಕ್ಷಮಿಸೋದೇ ಒಳ್ಳೇದು ಅನಿಸುತ್ತೆ, ಯಾಕೆಂದರೆ ಕಾಲೇಜ್ ಹುಡುಗ ಬೇರೆ ಅಲ್ವಾ, ನಮ್ಮಿಂದ ಏನಾದರೂ ತೊಂದರೆ ಆದರೆ ಅವನ ಎಜುಕೇಷನ್ಗೆ ತುಂಬ ಕಷ್ಟ ಆಗುತ್ತೆ, ಪರವಾಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಕೋಪ ಮಾಡಿಕೊಂಡು ಪಾರಿಜಾತ ನಾಟಕ ಮಾಡಿಕೊಂಡು ಅವ್ನ ಕೆನ್ನೆಗೆ ಒಂದು ಹೊಡೆದ್ಬಿಟ್ಟು, ನೋಡು ಇಲ್ಲೇ ನಿಂತಿದ್ಯಾ, ಇನ್ಯಾವತ್ತೂ ಸಹ ನಮ್ಮ ಮನೆ ಹತ್ರ ತಲೆ ಹಾಕಿ ಮಲಗಬೇಡ, ನೀನು ಹೊರಟೋಗೋ ಅಂತ ದೂಕ್ ಬಿಡ್ತಾಳೆ. ನವೀನನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರಬೇಕಾದ್ರೆ ತನ್ನ ಅಜ್ಜಿನೂ ಸಹ ಈ ಥರ ಹೊಡೆದ್ರು ಅಂತ ಬೇಜಾರು ಮಾಡ್ಕೋತಾ ಇರ್ತಾನೆ. ಸುಮ್ಮನೆ ಹೋಗ್ತೇ ಇಲ್ವೋ ಅಂತ ಕಣ್ಣು ಮಿಸ್ಕಿ ಅವನನ್ನು ಕಳಿಸ್ಬಿಡ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಏನು ನಡೆದೇ ಇಲ್ಲ ಅನ್ನೋ ರೀತಿಗೆ ಜ್ಯೋತಿಕಾ ಮತ್ತು ಪಾರಿಜಾತ ತನ್ನ ಪಡಿ ತಾನು ಹೋಗ್ತಾ ಇರಬೇಕಾದ್ರೆ ದಶರಥ ಕೋಪ ಮಾಡಿಕೊಂಡು, ನಿಂತ್ಕೋಜೋ ಅಂತ ಹೇಳ್ತಾನೆ. ಏನು ಡ್ಯಾಡ್ ಅಂತ ಅನ್ಬೇಕಾದ್ರೆ, ನಿನ್ನಿಂದ ಈ ಥರ ನಿರೀಕ್ಷೆ ಇರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ನಿನಗೆ ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ, ಈ ಥರ ಮಾಡ್ತೀಯ, ನನ್ನ ಮಗಳಾಗಿ ಇಂಥ ಕೆಲಸ ಮಾಡಿದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ಒಂಥರ ಮುಖ ಮಾಡ್ಕೊಂಡು ತನ್ನ ಅಪ್ಪನ ನೋಡ್ತಾ ಇರ್ತಾಳೆ. ಏನು ಹೇಳ್ತಾ ಇದ್ದಾರೆ ಡ್ಯಾಡ್ ಅಂದಾಗ, ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಿಲ್ಲಲ್ವಾ, ಹೇಳ್ತೀನಿ ಕೇಳ್ಕೊ, ನೀನು ಸೇಫ್ ಆಗೋಗೋಸ್ಕರ ಶಾರದಾನ ಪಾಪ ಬಲಿಪಶು ಮಾಡಿದೆ ಅಲ್ವಾ ಅಂತ ಅಂದಾಗ ಈ ಕಡೆ ಸಿದ್ಧಾರ್ಥ್ಗೂ ತುಂಬ ಕೋಪ ಬರ್ತಿರುತ್ತೆ. ಹಾಗೆ ಸುಮಿತ್ರ ವಿಮಲ ಎಲ್ಲರೂ ಸಹ ಜೋ ಮುಖನ ನೋಡ್ತಾ ಇರ್ತಾರೆ.
ಮತ್ತೆ ದಶರಥ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಸಿದ್ದು ಆ ವಿಡಿಯೋನ ಎಲ್ಲರಿಗೂ ತೋರಿಸು ಅಂತ ಅಂದಾಗ ಶಾರದಾಗೆ ತೋರಿಸ್ತಾನೆ. ಅವಳಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮುರಳಿ, ಸುಮಿತ್ರಾ, ವಿಮಲಾ ಎಲ್ಲರೂ ನೋಡ್ತಿರ್ತಾರೆ. ಮತ್ತು ಜ್ಯೋತಿಕಾ, ಪಾರಿಜಾತನ ನೋಡಿ ತುಂಬ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಅವಾಗ ಮತ್ತೆ ಕೋಪ ಮಾಡಿಕೊಂಡು ತನ್ನ ಫೋನ್ನ ಕಿತ್ಕೊಬಿಟ್ಟು, ಅಲ್ಲ ಜೋ, ಈ ಥರ ಮಾಡ್ತಿದ್ದೀಯಲ್ಲ, ನಿನ್ನ ತಪ್ಪನ್ನ ಮುಚ್ಚಕ್ಕೋಸ್ಕರ ಶಾರದಾ ಮೇಲೆ ಗೂಬೆ ಕೂರಿಸ್ತಿದೀಯಾ. ಹಾಗೆ ಬೇಜವಾಬ್ದಾರಿತನದಿಂದ ದುಡ್ಡು ಕಳೆದೋಯ್ತು. ಕಾರಲ್ಲಿರೋ ದುಡ್ಡು ಬೇಜವಾಬ್ದಾರಿತನ ಮಾಡೋದ್ರಿಂದ ತಾನೇ ಕಳೆದೋಗಿದ್ದು. ಆ ಕಾರಲ್ಲಿ ಶಾರದಾ ಕೂತೇ ಇರಲಿಲ್ಲ. ಆದರೂ ಸಹ ನೀನು ಈ ಥರ ನಮಗೆಲ್ಲ ಸುಳ್ಳು ಹೇಳ್ತಿದೀಯಾ. ನಿನ್ನ ಮೇಲಿರೋ ಪ್ರೀತಿ, ಕಾಳಜಿ, ಅಕ್ಕರೆಯಿಂದ ಶಾರದಾ ನಿನ್ನ ತಪ್ಪನ್ನೆಲ್ಲನೂ ತನ್ನ ಮೇಲೆ ಹೇಳ್ಕೊಂಡ್ಲು. ಆದರೂ ಸಹ ನಿನಗೇನು ಅನ್ನಿಸ್ಲಿಲ್ವ? ಸುಳ್ಳು ಹೇಳ್ತಿದ್ದೀನಿ ಅಂತ ನಿನಗೆ ಯಾಕೆ ಅನ್ನಿಸ್ಲಿಲ್ಲ ಜೋ ಅಂತ ಸಿಕ್ಕಾಬಟ್ಟೆ ಬೈತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾ ಕಣ್ಣೀರಾಗ್ತಾ ಇರ್ತಾಳೆ. ಈ ಕಡೆ ದಶರಥ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನಿನ್ನಿಂದ ತಪ್ಪಾಗಿದೆ ತಾನೆ, ಶಾರದಾ ಹತ್ರ ಸಾರಿ ಕೇಳು ಅಂತ ಅಂದಾಗ, ಏನು ಡ್ಯಾಡ್, ನಾನು ಕೇಳೋಕ್ಕಾಗಲ್ಲ, ಅದು ಸರಿ ಇಲ್ಲ ಅಂತ ಅನ್ಬೇಕಾದ್ರೆ, ಏನು ಸರಿ ಇಲ್ಲ ಅದೆಲ್ಲ ಗೊತ್ತಿಲ್ಲ, ನೀನು ಮೊದಲು ಶಾರದನ ಹತ್ರ ಕ್ಷಮೆ ಕೇಳು, ನಿನ್ನಿಂದ ಅವಳ ಜೀವ ಎಷ್ಟು ನೋವಾಗಿದೆ ಅಂತ ಗೊತ್ತಾ, ನಾವು ಎಲ್ಲ ಮೋಸ ಹೋಗಿದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಮಾತಾಡೋಕ್ಕೆ ಅಂತ ಬಂದಾಗ, ಈ ವಿಷಯವಾಗಿ ಯಾರೂ ಸಹ ಮಾತಾಡಬೇಡಿ, ಸಂಜೆಷನ್ ಸಹ ಕೊಡಬೇಡಿ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಕ್ಷಮೆ ಕೇಳಲೇಬೇಕು ಅಂದಾಗ ಶಾರದಾ ಹೇಳ್ತಾ ಇರ್ತಾಳೆ, ನನ್ನ ಹತ್ರ ಕ್ಷಮೆ ಕೇಳೋದು ಬೇಡ ಜ್ಯೋತಿಕಾ ಅವರು ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಸುಮ್ಮನಿರಮ್ಮ, ನಿನಗೇನು ಗೊತ್ತಾಗಲ್ಲ. ಮಾಡಿರೋ ತಪ್ಪನ್ನ ಒಪ್ಕೊಳ್ದಲೇ ಇರೋದು ಒಂದು ದೊಡ್ಡ ಅಪರಾಧ. ಆದರೆ ಮಾಡಿಲ್ದ ತಪ್ಪನ್ನು ನೀನು ಒಪ್ಕೊಂಡಿದ್ದೀಯಲ್ಲ, ನಿನ್ನಂಥ ಮೂರ್ಖಳಿಗೆ ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಶಾರದಾನು ಬೈತಾ ಇರ್ತಾನೆ. ನೋಡು ಜೋ, ಬೇಗ ಹೋಗಿ ಸಾರಿ ಕೇಳು ಅಂತ ಹೇಳ್ಬೇಕಾದ್ರೆ ಡ್ಯಾಡ್ ಅಂತ ಇರ್ತಾಳೆ. ಅದೆಲ್ಲ ಗೊತ್ತಿಲ್ಲ, ಹೋಗ್ತೇ ಇಲ್ವೋ, ಕಮಾನ್ ಅಂತ ಜೋರಾಗಿ ಅದ್ರಿಸಿದಾಗ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಸಾರಿ ಶಾರದಾ ಅಂತ ಹೇಳಿದಾಗ ತುಂಬ ಬೇಜಾರಾಗ್ತಾ ಇರುತ್ತೆ. ಅವಾಗ ಮತ್ತೆ ವಾರ್ನ್ ಮಾಡ್ತಾ ಇರ್ತಾನೆ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ನಿನ್ನಿಂದ ಯಾವುದಾದ್ರೂ ಮಿಸ್ಟೇಕ್ ಆದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ವಾರ್ನ್ ಮಾಡಿ ದಶರಥ ಹೋಗ್ತಾನೆ. ತನ್ನ ಪಾಡಿಗೆ ತಾನು ಎಲ್ಲರೂ ಸಹ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಪಾರಿಜಾತ ಮತ್ತು ಜ್ಯೋತಿಕಾ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಆವಾಗ ಜ್ಯೋತಿಕಾ ಹೇಳ್ತಾಳೆ, ಛೇ, ಎಲ್ಲರ ಜೊತೆ ಎಷ್ಟು ಇನ್ಸಲ್ಟ್ ಆಯಿತು, ಎಲ್ಲರಿಂದ ನನಗೆ ಅವಮಾನ ಆಯಿತು ಅಂತ ಬೈಕೋತಾ ಇರ್ತಾಳೆ. ಅವಾಗ ತುಂಬ ಕೋಪ ಮಾಡ್ಕೊಂಡು ಪಾರಿಜಾತನೇ ಹೇಳ್ತಾ ಇರ್ತಾಳೆ, ಛೇ, ಈ ಕೆಲಸದವಳಿಂದ ನನ್ನ ಮೊಮ್ಮಗಳು ಸಾರಿ ಕೇಳೋಗಾಯ್ತಲ್ಲ, ಅವಳನ್ನ ಬಿಡಲ್ಲ ಗೋಲ್ಡಿ, ಅವಳಿಗೊಂದು ಗತಿ ಮಾಡೇ ಮಾಡ್ತೇನೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ರೂಮಿಗೆ ದೀಪು ಪುಟ್ಟ ಬರ್ತಾಳೆ. ದೀಪು ಪುಟ್ಟ ಬಂದು ಒಂದು ಫ್ಲವರ್ ಬೊಕ್ಕೆ ತಂದು ಅಲ್ಲಿ ಇಟ್ಬಿಟ್ಟು ಸಿದ್ದು ಕಣ್ಣ ಮುಚ್ಕೊಬಿಟ್ಟು, ಯಾರು ನೋಡಿ ಹೇಳಿ ಅಂತ ಅಂದಾಗ ಅಜ್ಜಿ ಥರ ಮಾತಾಡ್ತಿರ್ಬೇಕಾದ್ರೆ, ತರಲೆ, ಅದು ನೀನು ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಾನು ಅಂತ ಹೇಗೆ ಗೊತ್ತು ಮಾಡಿದೆ ಫ್ರೆಂಡ್ ಅಂದಾಗ, ನಮ್ಮ ಮನೇಲಿ ಈ ಥರ ಪುಟ್ಟಕ ಯಾರಿರೋದು ಹೇಳು, ನಿಂದೇ ತಾನೇ, ಅದರಲ್ಲಿ ಸರ್ಪ್ರೈಸ್ ಏನಿದೆ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ಹೋಗು ಫ್ರೆಂಡ್, ನಮ್ಮದು ದೊಡ್ಡ ಕೈ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ನಿನಗೋಸ್ಕರ ಏನೋ ಒಂದು ಗಿಫ್ಟ್ ತಂದಿದ್ದೀನಿ, ಕಣ್ಣು ಮುಚ್ಕೋ ಫ್ರೆಂಡ್ ಅಂದಾಗ ಸಿದ್ದು ಕಣ್ಣು ಮುಚ್ಕೋತಾನೆ. ಆವಾಗ ತಾನೇ ಕೈಯಾರೆ ಒಂದು ಬೊಕ್ಕೆನ ರೆಡಿ ಮಾಡಿಬಿಟ್ಟು ತಂದು, ಕಣ್ಣು ಬಿಡಿಸಿದ್ದು ಫ್ರೆಂಡ್ ಅಂತ ಅಂದ್ಬಿಟ್ಟು ಅದನ್ನು ಕೊಡೋಕ್ಕೆ ಅಂತ ಬಂದಾಗ, ಇದೇನಿದು, ಇದನ್ನೇನಕ್ಕೆ ನನಗೆ ತಂದಿದೆಯಾ ಅಂತ ಕೇಳಬೇಕಾದ್ರೆ, ಇದನ್ನು ನಮ್ಮ ಕಡೆ ಬೊಕ್ಕೆ ಅಂತ ಅಂತಾರೆ ಅಂದಾಗ, ನನಗೇನು ಗೊತ್ತಿಲ್ವ ಅಂತ ಸಿದ್ದು ನಗಾಡ್ತಾ ಇರ್ತಾನೆ. ಏನು ಗೊತ್ತಾ ಫ್ರೆಂಡ್, ಇದನ್ನು ನಾನೇ ಕೈಯಾರ ಮಾಡಿದ್ದು, ನಮ್ಮಮ್ಮನ ನೀನು ಕಾಪಾಡ್ದಲ್ಲ, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇದನ್ನು ತಂದೆ ಅಂದಾಗ ಅವನಿಗೆ ತುಂಬ ಫೀಲ್ ಆಗ್ತಿರುತ್ತೆ. ಮತ್ತು ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ನೀನು ನಮ್ಮ ಜೊತೆ ಯಾವಾಗಲೂ ಇದ್ದರೆ ನಮಗೆ ಕಷ್ಟನೇ ಬರಲ್ಲ ಫ್ರೆಂಡ್, ನೀನು ನನ್ನ ಪಾಲಿನ ಹೀರೋ ಅಂತ ಹೇಳಿದಾಗ ತುಂಬ ಖುಷಿ ಪಡ್ತಾ ಇರ್ತಾನೆ. ಮತ್ತು ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಯಾವಾಗಲೂ ನಮ್ಮ ಜೊತೆ ಇರ್ತೀರಲ್ವ ಅಂದಾಗ, ನಿನ್ನಂಥ ಇನ್ನೋಸೆನ್ಸ್ ಪಾಪು ಜೊತೆ ನನಗಿರೋಕ್ಕೆ ತುಂಬ ಇಷ್ಟ, ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಅಂದಾಗ, ನಮ್ಮಮ್ಮ ತುಂಬ ಹತ್ತು ಗಂಗಾ, ಕಾವೇರಿ ಎಲ್ಲರೂ ಸಹ ಮನೆ ಮುಂದೆ ಹರಿಸ್ಬಿಡ್ತಿದ್ರು, ಅಷ್ಟೊತ್ತಿಗೆ ನೀವು ಸ್ಮೈಲ್ ಬರೋ ಹಾಗೆ ಮಾಡಿದ್ರಿ ಅಂತ ಅಂದಾಗ ಸಿದ್ದುನು ನಗಾಡ್ತಾ ಇರ್ತಾನೆ. ತೊಗೊಳ್ಳಿ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಆ ಫ್ಲವರ್ ಬೊಕ್ಕೆನ ಕೊಟ್ಟಾಗ ಸಿದ್ದು ತುಂಬ ಖುಷಿಪಟ್ಟು ಈ ಕಡೆ ದೀಪು ಪುಟ್ಟ ಹಣೆಗೆ ಒಂದು ಮುತ್ತಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.